ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪೂಜಾ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಆರಾಮಿದ್ರ ಅಂತ ನಾನು ಅನ್ಕೋತೀನಿ. ಸೊ ಫೈನಲಿ ಇವತ್ತು ನನ್ನ ಮಗನ ಬರ್ತ್ಡೇ. ಸೊ ಯಾವ ರೀತಿ ಬರ್ತ್ಡೇ ಮಾಡ್ತೀವಿ, ಏನೆಲ್ಲ ಆಗ್ತೈತೆ ಅಂತ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಮಿಸ್ ಮಾಡಲ್ದೆ ನೋಡಿ. ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದರ ಜೊತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಇನ್ನೂ ಯಾರೂ ಬಂದಿಲ್ಲ, ನೋಡ್ಬೋದು ನೀವು, ಮನೆ ಫುಲ್ ಖಾಲಿ ಐತಿ, ಇನ್ನೂ ಯಾರೂ ಬಂದಿಲ್ಲ. ಸೊ ಇಲ್ಲಿ ನೋಡಿ, ನನ್ನ ಮಗಳು ಚಹಾ ಕುಡಿತಾ ಇದ್ದಾಳು. ಚಹಾ ಕುಡಿತಾ ಇಲ್ಲ, ಸ್ವಲ್ಪ ಚಹಾನು ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ನಿ. ಚಿಪ್ಸ್ ತಿಂತಾ ಇದ್ದಾಳು, ಚಹಾ ಕುಡಿಯೋದಿಲ್ಲ ಅಂತ ಹೇಳ್ತಾ ಇದ್ದಾಳು. ಈ ಕಡೆ ನೋಡಿ, ಅಲ್ಲಿ ನನ್ನ ಮಗ ಮನ್ಕೊಂಡಿದ್ದಾನು. ಮನ್ಕೋಲಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ರಿಲ್ಯಾಕ್ಸ್ ಆಗಿರ್ತಾನು, ಇಲ್ಲಾಂದ್ರೆ ಆಳ್ತಾನು ಅಂತ ಅವನು ಬಿಟ್ಟಿದ್ದೀನಿ. ಈಗ ನೋಡಿ, ಎಲ್ಲನೂ ಕ್ಲೀನಾಗಿ ಇಟ್ಕೊಂಡಿದ್ದಿ ನೋಡಿ ಫ್ರೆಂಡ್ಸ್. ಎಲ್ಲನೂ ಕ್ಲೀನಾಗಿ, ಅಲ್ಲಿ ಟೇಬಲ್ ಇತ್ತು, ಅಲ್ಲಿ ಟೇಬಲ್ ತೆಗ್ದೀನಿ. ಸೊ ಏನೆಲ್ಲ ಮಾಡಿದ್ದೀನಿ ತೋರಿಸ್ತೇನೆ ಬನ್ನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಹಾಲ್ ಎಲ್ಲನೂ ಖಾಲಿ ಮಾಡಿದ್ದೀನಿ ನೋಡಿ. ಫುಲ್ ಇದು ಸ್ಪೇಸ್ ಎಂಟಿ ಮಾಡಿದ್ದೀನಿ. ಅಲ್ಲಿ ಇನ್ನೂ ಡೆಕೋರೇಷನ್ ಮಾಡಬೇಕು. ಸೊ ಒಂದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ನಾ ಡೆಕೋರೇಷನ್ ಬ್ಯಾನರನ್ನು ಆರ್ಡರ್ ಹಾಕಿದ್ವಿ ಆನ್ಲೈನ್. ಸೊ ಅದು ಇನ್ನೂ ಬಂದಿಲ್ಲ. ಚಿಕ್ಕೋಡಿಗೆ ಬಂದೈತಿ, ರೀಚ್ ಆಗೈತಿ, ಬಟ್ ನಮಗೇನೂ ಯಾವುದೋ ಕಾಲ್ ಆಗಲಿ ಮೆಸೇಜ್ ಆಗಲಿ ಏನೂ ಬಂದಿಲ್ಲ. ಸೊ ಫುಲ್ ಕನ್ಫ್ಯೂಷನ್ ಐತಿ ಏನು ಮಾಡೋದು ಅಂತ. ಹಸ್ಬೆಂಡ್ ಮಾತ್ರ ಔಟ್ಸೈಡ್ದಿಂದ ತೊಗೊಂಡು ಬರೋಣ ನಡಿ ಅಂತ ಹೇಳ್ತಾ ಇದ್ದಾರೆ, ಬೇರೆ ತೊಗೊಂಡು ಬರೋಣ ನಡಿ ಅಂತ ಹೇಳ್ತಾ ಇದ್ದರು. ಬಟ್ ನಾನು ಬೇಡ, ಕಾಲ್ ಬರ್ತೈತಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನೆಲ್ಲ ಆಗ್ತೈತಿ. ಫುಲ್ ಎಕ್ಸೈಟೆಡ್ ವಿಡಿಯೋ ಅಂತ ಹೇಳ್ಬೋದು, ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಏನೆಲ್ಲ ಆಗ್ತೈತಿ ಏನು ಅಂತ ನಮಗೂ ಗೊತ್ತಿಲ್ಲ. ಮತ್ತು ಮೇನ ನೋಡಿ, ಈ ಕಡೆ ಎಲ್ಲ ನೀಟಾಗಿ ಇಟ್ಕೊಂಡು ಜೋಡಿಸ್ಕೊಂಡು, ಇವೆಲ್ಲ ಹೊರಗೆ ಇಡಬೇಕಾಗಿತ್ತು. ಬಟ್ ಏನೆಲ್ಲ ಡೋರ್ ಓಪನ್ ಮಾಡಿದ್ರೆ ಅದೆಲ್ಲ ಕ್ಲೋಸ್ ಆಗಿಬಿಡ್ತೈತಿ, ಏನು ಕಾಣೋದಿಲ್ಲ. ಮತ್ತು ಸೋಫಾ ಎಲ್ಲ ತೆಗೆದು ಇಲ್ಲಿಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀಟಾಗಿ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣತೈತಿ. ಈ ಕಡೆ ನೋಡಿ, ಎಲ್ಲನೂ ನೀಟಾಗಿ ಇವತ್ತು ಜೋಡಿಸ್ಕೊಂಡೇನಿ. ಸೊ ಈ ಕಡೆ ಕೂಡ ನೋಡಿ, ಈಗ ಜಸ್ಟ್ ಚಹಾ ಮಾಡಿ ಕುಡಿದೇವಿ, ದೇವ್ರ ಪೂಜೆನೂ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ದೇವ್ರ ಪೂಜೆ ಕೂಡ ಮಾಡಿದ್ನಿ ನೋಡಿ. ಸೊ ಇವಾಗ ಮಾರ್ಕೆಟಿಗೆ ಹೋಗಬೇಕು. ಸ್ವಲ್ಪ ಕೇಕ್ ಆರ್ಡರ್ ಕೊಟ್ಟಿದ್ವಿ, ಕೇಕ್ ತೊಗೊಂಡ್ಬರ್ಬೇಕಾಗೈತಿ. ಮತ್ತೊಂದು ಸ್ವಲ್ಪ ಕೆಲಸ ಐತಿ. ಏನಪ್ಪ ಅಂತಂತ ನಾನು ನಿಮಗೆ ಹೋಗಿ ಬಂದ ಮೇಲೆ ಹೇಳ್ತೀನಿ. ಈಗ ಪಟ್ಸಿರಿ ಮಾರ್ಕೆಟಿಗೆ ಹೋಗಿ ಬರ್ತೇನೆ ಫ್ರೆಂಡ್ಸ್. ಟೈಮ್ ಭಾಳ ಅಂದ್ರೆ ಭಾಳ ಶಾರ್ಟ್ ಐತಿ, ಇನ್ನೂ ಯಾರೂ ಬಂದಿಲ್ಲ. ಪ್ರತಿಯೊಂದೂ ನಾವೇ ಮಾಡ್ಕೋಬೇಕು. ಸೊ ಏನೆಲ್ಲ ಆಗ್ತೈತೆ ಅಂತ ನೋಡ್ಕೋತೀರಿ, ವಿಡಿಯೋ ಮಿಸ್ ಮಾಡಬೇಡ್ರಿ ಅಂತ ಹೇಳ್ಕೊತ ಆಮೇಲೆ ನಿಮಗೆ ಭೇಟಿ ಆಗ್ತೇನೆ ಫ್ರೆಂಡ್ಸ್. ನೋಡಿ, ಇವಾಗ ಜಸ್ಟ್ ಪ್ಯಾಟ್ಯಾಗ ಹೋಗಿ ಬನ್ನಿ. ನಾ ಬರೋಕ್ಕಿಂತ ಮುಂಚೆ ನಮ್ಮ ಕಾಕು, ನಮ್ಮ ಮಮ್ಮಿ ಬಂದಿದ್ದರು. ಸೊ ಪ್ಯಾಟ್ಯಾಗ ಯಾಕೆ ಹೋಗಿದ್ವಿ ಅಂತ ನಿಮಗೆಲ್ಲ ಕ್ವಶನ್ ಇರ್ಬೋದು. 3 ರೀಸನ್ಕಾಗಿ ನಾವು ಪ್ಯಾಟ್ಯಾಗ ಹೋಗಿದ್ವಿ. ಒಂದು, ಕೇಕ್ ಆರ್ಡರ್ ಕೊಟ್ಟಿತ್ತು, ಅದನ್ನು ತೊಗೊಂಡು ಬರ್ದಿತ್ತು. ಮತ್ತೊಂದು, ನಾನು ಬರ್ತ್ಡೇ ಬ್ಯಾನರನ್ನು ಆರ್ಡರ್ ಹಾಕಿದ್ನಿ, ಬಟ್ ಅದು ಇನ್ನೂ ಬರಲಾಗಿತ್ತು. ಸೊ ಹಾಗಾಗಿ ಬೇರೆದ ಪರ್ಚೇಸ್ ಮಾಡೋಣ ಅಂತ ಪ್ಯಾಟ್ಯಾಗ ಹೋಗಿದ್ವಿ. ಬಟ್ ಪ್ಯಾಟ್ಯಾಗ ಹೋದ ತಕ್ಷಣ ನನಗೆ ಡೆಲಿವರಿ ಬಾಯ್ದ ಕಾಲ್ ಬಂತು. ಸೊ ಫುಲ್ ಹ್ಯಾಪಿ ಆದ್ನಿ, ಖುಷಿ ಆದ್ನಿ. ಏನಪ್ಪ, ನನಗೆ ಬಂತು, ನನಗೆ ಯಾವ ಥರ ಬ್ಯಾನರ್ ಬೇಕಾಯಿತು ಅದನ್ನು ನಾನು ಆರ್ಡರ್ ಹಾಕಿದ್ನಿ, ಅದೇ ಬಂತು ಅಂತ ಫುಲ್ ಖುಷಿಯಾಗಿದ್ನಿ. ಒಂದು ಕಡೆ ನೋಡ್ಬೇಕಾದ್ರೆ ನಾನು ಸ್ಯಾಡ್ ಆಗಿದ್ನಿ, ಅದು ಇನ್ನೂ ಬಂದಿಲ್ಲ, ಇನ್ನು ಬೇರೆ ಪರ್ಚೇಸ್ ಮಾಡಬೇಕು, ನನಗೆ ಯಾವ ಥರ ಬೇಕು ಆ ಥರ ಸಿಗ್ತೈತಿ ಇಲ್ಲೋ ಅಂತ ಫುಲ್ ಕನ್ಫ್ಯೂಸ್ ಆಗಿದ್ನಿ. ಬಟ್ ಕಾಲ್ ಬಂತು, ಫುಲ್ ಖುಷಿ ಆದ್ನಿ. 3ನೇದು ರೀಸನ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ತೋರಿಸಿದಂಗೆ ನಾ ಬರ್ತ್ಡೇ ಶಾಪಿಂಗ್ ಲಾಗ್ನ ಮಾಡಿ ಹಾಕಿದ್ನಿ. ಅದರಲ್ಲಿ ನೀವು ಎಲ್ಲರೂ ನೋಡಿರ್ಬೋದು. ನನ್ನ ಮಗಳಿಗೂ ಹಸ್ಬೆಂಡ್ಗೂ ಡ್ರೆಸ್ ತೊಗೊಂಡಿದ್ವಿ, ಬಟ್ ನಾನು ಡ್ರೆಸ್ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಮೂಮೆಂಟ್ಗೆ ನಾನು
ಮಾರ್ಕೆಟ್ಗೆ ಹೋಗಿ ಬೇಡ ಬೇಡ ಅಂತ ಇದ್ನಿ. ಬಟ್ ಏನಾಯಿತು ಗೊತ್ತಿಲ್ಲ, ನನ್ನ ಮೈಂಡ್ ಚೇಂಜ್ ಆಯಿತು ಏನೋ ಗೊತ್ತಿಲ್ಲ. ಮನ್ಯಾಗ ಇದ್ದಿದ್ದನ್ನು ಸ್ಯಾರಿ ಹಾಕ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ನಿ. ಬಟ್ ಬೇಡ, ಹಸ್ಬೆಂಡ್ ಫುಲ್ ಫೋರ್ಸ್ ಮಾಡ್ತಾಯಿದ್ರು ಬೇಡ ಬೇಡ ಅಂತ. ಸೊ ಹಾಗಾಗಿ ಲಾಸ್ಟ್ ಮೂಮೆಂಟ್ಗೆ ಮಾರ್ಕೆಟಿಗೆ ಹೋಗಿ ನಾನು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೇನಿ. ಯಾವ ರೀತಿ ಸ್ಯಾರಿ ಐತಿ, ಯಾವುದೈತಿ, ಏನು ಎಂತ ಅಂತ ಪ್ರತಿಯೊಂದನ್ನು ನಿಮ್ಗೆ ಮುಂದೆ ತೋರಿಸ್ತೀನಿ. ಸೊ ಸ್ಯಾರಿ ಮಾತ್ರ ತೊಗೊಂಡು ಬಂದಿದ್ನಿ, ಅದ್ರ ಮ್ಯಾಚಿಂಗ್ ಬ್ಲೌಸ್ ಇರಲಿಲ್ಲ. ಅದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಫ್ರೆಂಡ್ ಕಾಲ್ ಮಾಡಿದಾಗ ಆಕೆಯು ಹೇಳಿದಳು ಎಲ್ಲಿ ರೆಡಿಮೇಡ್ ಬ್ಲೌಸ್ ಸಿಗ್ತಾವಂತ. ಸೊ ನಾನು ಹೋಗಿ ರೆಡಿಮೇಡ್ ಬ್ಲೌಸನ್ನು ಪರ್ಚೇಸ್ ಮಾಡ್ಕೊಂಡು, ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಬೇಕಾಗಿತ್ತು, ಬಟ್ ಬ್ಲ್ಯಾಕ್ ಕಲರ್ ಸಿಗಲಿಲ್ಲ. ಸೊ ಹಾಗಾಗಿ ವೈಟ್ ಕಲರ್ ಬ್ಲೌಸನ್ನು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ. ಹಸ್ಬೆಂಡ್ ನನ್ನ ಮನೆಗೆ ಬಿಟ್ಟು ಅವ್ರದ್ದು ಮತ್ತೊಂದು ಸ್ವಲ್ಪ ಕೆಲಸ ಆಯಿತು. ಸೊ ಹಾಗಾಗಿ ಅವರು ಮಾರ್ಕೆಟಿಗೆ ಹೋದರು. ನಾ ಮಾತ್ರ ಬಂದ ತಕ್ಷಣ ಡೆಕೋರೇಷನ್ ಮಾಡೋಕ್ಕೆ ಹತ್ತಿದ್ನಿ. ಈ ಕಡೆ ನೋಡ್ಬೋದು ನೀವು, ಈಕಿ ನನ್ನ ಸಣ್ಣ ತಂಗಿ ಮಗಳು. ನಾವೆಲ್ಲ ಈಕೆಗೆ ಮಿಂಚು ಅಂತ ಹೇಳ್ತೇವೆ. ಭಾಳ ಕ್ಯೂಟ್ ಇದ್ದಾಳು, ಭಾಳ ನಾಟಿ ಕೂಡ ಇದ್ದಾಳು. ಇಷ್ಟೊಂದು ಮಾತಾಡ್ತಾಳು, ಭಾಳ ಮಾತಾಡ್ತಾಳು. ಸೊ ಅವ್ರನ್ನೆಲ್ಲ ಬೇರೆ ಲಾಗ್ನಲ್ಲಿ ತೋರಿಸ್ತೀನಿ ಸಪ್ರೇಟಾಗಿ. ಸೊ ಇವಾಗ ಫುಲ್ ಅರ್ಜೆಂಟ್ ಇತ್ತು, ಪಟ್ಟಾಗಿ ಡೆಕೋರೇಷನ್ ಮಾಡಿ ರೆಡಿ ಆಗೋದಿತ್ತು. ಸೊ ಇಲ್ಲೇ ನೋಡ್ಬೋದು ನೀವು, ಚೇರ್ ಮೇಲೆ ನಮ್ಮ ಕಾಕು ಕುಂತಿದ್ದಾಳು. ಸೊ ಪ್ರತಿಯೊಬ್ಬರೂ ತೋರ್ಸೋಕ್ಕಾಗಿಲ್ಲ, ನಿಮ್ಗೆಲ್ಲರಿಗೆ ಗೊತ್ತು. ವಿಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ. ಹಸ್ಬೆಂಡ್ ಮಾತ್ರ ಬೇರೆ ಕೆಲಸ ಅಂತ ಅವರು ಎಲ್ಲ ಹೊರಗಡೆ ಹೋಗ್ತಾಯಿದ್ರು ಬರ್ತಾಯಿದ್ರು. ಆಮೇಲೆ ನಮ್ಮ ಅಣ್ಣ ಬಂದಿದ್ರೆ ಅಣ್ಣಗೆ ಹೇಳಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಅಣ್ಣ ಕೂಡ ಬಂದಿರಲಿಲ್ಲ. ತಮ್ಮನೂ ಲೇಟಾಗಿ ಬಂದ. ಸೊ ಹಾಗಾಗಿ ನನ್ನ ಮಗಳು ಸ್ವಲ್ಪ ವಿಡಿಯೋ ಮಾಡಿದಾಳು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಟ್ರ್ಯಾಪ್ಯಾಡ್ ಆರ್ಡರ್ ಹಾಕಬೇಕಾಗಿತ್ತು. ಈ ಟೈಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತಿತ್ತು. ಬಟ್ ಯಾಕೋ ಏನೋ ಗೊತ್ತಾಗ್ತಾಯಿಲ್ಲ, ಇನ್ನೂ ನನಗೆ ಚಾಯ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾವ ಕಂಪ್ನಿ ತೊಗೋಬೇಕು, ಯಾವ ರೀತಿ ತೊಗೋಬೇಕು ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ಸೊ ಆದಷ್ಟು ಮಟ್ಟಿಗೆ ಟ್ರೈಪ್ಯಾಡ್ ಮಾತ್ರ ಆರ್ಡರ್ನ ಹಾಕ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಆನ್ಲೈನ ವಾಲ್ ಹುಕ್ಕನ್ನು ಆರ್ಡರ್ ಮಾಡಿದ್ನಿ. ಸೊ ಅದನ್ನು ಇಲ್ಲಿ ನಾನು ಅಟ್ಯಾಚ್ ಮಾಡಿ ಹ್ಯಾಪಿ ಬರ್ತ್ಡೇದ ಏನು ಸ್ಪೆಲ್ಲಿಂಗ್ ಸಿಗ್ತೈತಲ್ಲ ಅದನ್ನು ಕಟ್ತಾಯಿದ್ನಿ. ಆ್ಯಕ್ಚುಲಿ ಅದು ನಾವು ರೆಡಿಮೇಡ್ ಉಬಿಸಿ ಅದನ್ನು ಹಚ್ಚೋದಿತ್ತು, ರೆಡಿಮೇಡ್ ಬ್ಯಾನರ್ ಬಂದಿರಲಿಲ್ಲ. ಸೊ ಈ ಕಡೆ ನಾನು ಡೆಕೋರೇಷನ್ ಮಾಡ್ತಾಯಿದ್ನಿ. ಈ ಕಡೆ ಹಾಗೆ ಒನ್ ಬೈ ಒನ್ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ಕೊತ ಅವ್ರಿಗೆ ಆ್ಯಕ್ಚುಲಿ ಹೆಲ್ಪ್ ನಮ್ಮ ಅತ್ತೆ, ನಮ್ಮ ಕಾಕು ಎಲ್ಲರೂ ಅವರಿಗೆ ಬಂದವರಿಗೆ ನೀರು ಕೊಡೋದು, ಚಹಾ ಮಾಡೋದು, ಇದನ್ನೆಲ್ಲನೂ ಮಾಡ್ತಾಯಿದ್ರು. ಇಲ್ಲಿ ಚೇರ್ ಮೇಲೆ ಸೆಕೆಂಡ್ ಟೈಮ್ ನೋಡಿದ್ರೆ ಅವರು ನಮ್ಮ ಮಮ್ಮಿ ತಮ್ಮ ಇವಾಗ ಜಸ್ಟ್ ಬಂದಿದ್ದ ಸೋಫಾ ಮೇಲೆ ಕುಂತಿದ್ದಾನು. ಹಸ್ಬೆಂಡ್ ಈಗ ಕೇಕ್ ತೊಗೊಂಡು ಬಂದರು. ಮತ್ತು ಊಟಕ್ಕೆಲ್ಲ ಆರ್ಡರ್ ಕೊಟ್ಟಿದ್ವಿ, ಅದನ್ನೆಲ್ಲ ರಿಸೀವ್ ಮಾಡ್ಕೊಂಡಿದ್ರು. ಅದಕ್ಕೆ ಟೇಬಲ್ ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ಅರೇಂಜ್ ಮಾಡ್ತಾಯಿದ್ರು. ಸೊ ನೋಡಿ ಫ್ರೆಂಡ್ಸ್, ನಾನು ಈ ಥರ ಸ್ಯಾರಿನ ತೊಗೊಂಡಿದ್ನಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಇವಾಗ ನನ್ನ ಮಗನ ರೆಡಿ ಕೂಡ ಮಾಡಿದ್ದೀನಿ. ಮಲ್ಕೊಂಡಿದ್ದಾನು, ಅವಾಗೊಂದು ಸ್ವಲ್ಪ ಹೊಟ್ಟೆಗೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದು ಕೇಕ್ ಬಂದೈತಿ. ಕೇಕ್ ಯಾವ ರೀತಿ ಐತಿ, ಏನೈತಿ ಅಂತ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ಶಾರ್ಟ್ ವಿಡಿಯೋ ಕ್ಲಿಪ್ಪನ್ನು ಆಗೈತಿ. ಫುಲ್ ಡಿಟೇಲಾಗಿ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತಂದರೆ ವಿಡಿಯೋ ಕ್ಲಿಪ್ ಸ್ಮಾಲ್ ಆಗೈತಿ. ಸೊ ಹಾಗಾಗಿ ಫಾಸ್ಟಾಗಿ ಸ್ವಲ್ಪಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ರೆಡಿ ಆಗಿದ್ದರು. ಆಮೇಲೆ ನಮ್ಮ ಕಾಕನ ಮಗ ಕೂಡ ಗುಂಡು, ಅವನು ಕೂಡ ರೆಡಿ ಆಗಿದ್ದಾನು. ಕೇಕನ್ನು ಓಪನ್ ಮಾಡ್ತಾ ಇದ್ದಾರು. ಕೇಕ್ ಯಾವ ರೀತಿ ಐತಿ ಅಂತ ನಿಮಗೆ ತೋರಿಸ್ತೀನಿ. ಮಿಕ್ಕಿ ಮೌಸ್ ಥೀಮನ್ನು ನಾವು ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್. ಫ್ರೆಂಡ್ಸ್, ಡೈರೆಕ್ಟಾಗಿ ನಾನು ನಿಮ್ಮ ಜೊತೆ ನೈಟ್ ಭೇಟಿ ಆಗ್ತಾಯಿದ್ದೀನಿ. ಸಾರಿ ಫಾರ್ ದ್ಯಾಟ್. ಬಟ್ ನಿಮ್ಗೆಲ್ಲರಿಗೆ ಗೊತ್ತಿದ್ದಾಗ ನಾವು ಹಸ್ಬೆಂಡ್ ವೈಫ್ ಇಬ್ಬರೇ ಇರೋದು ಮನ್ಯಾಗ. ಸೊ ಮತ್ತೊಬ್ರು ಯಾರೂ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಹಾಗಾಗಿ ಬರ್ತ್ಡೇ ಈ ಕೇಕ್ ಕಟ್ ಮಾಡೋದು ಇದೆಲ್ಲ ಪ್ರತಿಯೊಂದೂ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನನಗೂ ಪರ್ಸ್ನಲಾಗಿ ಭಾಳ ಅಂದ್ರೆ ಭಾಳ ಫೀಲ್ ಆಗತ್ತೈತಿ. ಅದೊಂದು ಮೂಮೆಂಟ್ ನಾನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತು. ಇನ್ ಫ್ಯೂಚರ್ ನನಗೆ, ನನ್ನ ಮಗನಿಗೆ, ನಮ್ಮ ಫ್ಯಾಮ್ಲಿ ಅವರಿಗೆ ಎಲ್ಲರಿಗೆ ನೋಡೋಕೆ. ಬಟ್ ಆಗಲಿಲ್ಲ ಫ್ರೆಂಡ್ಸ್.
ಸೊ ಫೋಟೋಸ್ನ ಕ್ಲಿಕ್ ಮಾಡಿದ್ದೇವೆ. ಪ್ರತಿಯೊಂದು ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಲಾಸ್ಟ್ಗೆ ನಾನು ಫೋಟೋನ ಶೇರ್ ಮಾಡ್ಕೋತೀನಿ, ಹೋಗಿ ನೋಡಿ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ಆಲ್ ರಿಲೇಟಿವ್ಸ್ ಎಲ್ಲ ವಾಪಸ್ ಹೋಗಿದ್ರು, ಇನ್ನು ಕೆಲವೇ ಜನ ಇದ್ದಿದ್ರು. ಸೊ ನೈಟನ್ನು ನಾವು ಊಟ ಮಾಡ್ತಾಯಿದ್ದೀವಿ. ನೋಡಿ, ಊಟಕ್ಕೆ ನಾವು ಏನು ಆರ್ಡರ್ ಮಾಡಿದ್ದೇವೆ ಅಂತ ನಾನು ನಿಮ್ಮ ಜೊತೆ ಹೇಳ್ಕೊಳ್ಳಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ. ಚಪಾತಿ, ಪನ್ನೀರ್, ಮೊಳಕೆ ಕಾಳು ಭಾಜಿ, ಪಾಯಸ, ಹಪ್ಪಳ, ಅದ್ರ ಜೊತೆ ಸಲಾದ್ ಕೊಟ್ಟಿದ್ರು, ಉಪ್ಪಿನಕಾಯಿ ಕೂಡ ಕೊಟ್ಟಿದ್ರು. ಆಮೇಲೆ ಪಲಾವ್ ರೈಸ್ ಮಾಡಿತ್ತು, ಮತ್ತು ನೈಟ್ ಸ್ವಲ್ಪ ಚಿಕನ್ ತೊಗೊಂಡ್ಬಂದು ಸ್ವಲ್ಪ ಚಿಕನ್ ಮಾಡಿದ್ವಿ. ಫೈನಲಿ ಈ ರೀತಿ ನನ್ನ ಮಗನ ಬರ್ತ್ಡೇ ಆಯಿತು. ಸೊ ಇವತ್ತಿನ ಈ ದಿನ ನೀವೆಲ್ಲರೂ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ನೂವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಈ ಥರ ಮತ್ತೊಂದು ವಿಡಿಯೋನಲ್ಲೇ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.